ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮು 7:30 ಆಗಿದೆ. ಸೊ ನನ್ನ ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಏನು ನೈಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನಗೆ ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಅಂದ್ಕೊಂಡು ಸ್ವಲ್ಪ ಸುತ್ತಾಡೋದು ಅದು ಇದು ಕೆಲಸಗಳು ಮಾಡೋದೇ ಆಗೋಯ್ತು. ಸೊ ಮನೆಗೆ ಬಂದಿದ್ದು ಕೂಡ ಲೇಟ್ ಆಯಿತು. ಹಾಗೆ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಹೋಗೋಕ್ಕಾಗಲಿಲ್ಲ ರೀ. ಏನು ಮಾಡೋದು? ಉಪ್ಪಿಟ್ಟು ಮಾಡಲಾ? ಏನಾದ್ರು ಹೋಗೋಣ ಹೊರಗಡೆ? ಹಾಗೆ ಹೊರಗಡೆಯಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಇವಾಗ ಏನಾದರೂ ಅನ್ನ ಸಾಂಬಾರು ಅದೆಲ್ಲ ಪಲ್ಯ ಇದು ಏನಾದರೂ ಮುದ್ದೆ ಎಲ್ಲ ಅನ್ನ ಸಾರು ಮುದ್ದೆ ಎಲ್ಲ ಮಾಡೋಷ್ಟರಲ್ಲಿ ನನಗೆ ಈಗ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಕೇಳ್ತಾ ಇದ್ದೀನಿ ಅವ್ರಿಗೆ. ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಹಾಂ, ಇವ್ರು ಯಾರೇ ಇವ್ರು ಯಾವ ವಿಡಿಯೋನಿದು ಅವ್ರಿಗೆ ಈ ಫೋಟೋಗಳನ್ನ ಚೆನ್ನಾಗಿ ತೆಗ್ದಿರೋ ಎಲ್ಲ ಕೊಡಿ ನೋಡ್ತಾ ರೀ. ಅದು ಪ್ರಿಂಟ್ ತೆಗೆದು ಕೊಟ್ಟಿರೋದು ಅದೇ ಫೋಟೋ ಇರುತ್ತಲ್ಲ, ಅದು ಒರಿಜಿನಲ್. ನೆಕ್ಸ್ಟ್ ಪ್ರಿಂಟ್ ತೆಗ್ದಿರೋದು ಅನ್ಸುತ್ತೆ, ಏನು ಗೊತ್ತಿಲ್ಲ ಹೆಂಗೆ ತೆಗ್ದವ್ರು. ಹಂಗೆ ಫ್ರೆಂಡ್ಸ್, ನನ್ಗೆ ಇವಾಗ ಅದಕ್ಕೆ ಅಡುಗೆ ಮಾಡೋಕ್ಕೆ ಬೇಜಾರು ಅನಿಸ್ತೈತೆ. ಸೊ ಉಪ್ಪಿಟ್ಟಾದರೆ ಬೇಗ ಆಗ್ಬಿಡುತ್ತೆ. ಒಂದೇ ಸತ 2-3 ಅಡುಗೆ ಮಾಡೋಂಗಿರಲ್ಲ. ಒಂದೇ ಸತ ಉಪ್ಪಿಟ್ಟು ಮಾಡಿಬಿಟ್ರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಇವ್ರನ್ನೂ ಕೇಳ್ತಿದ್ದೆ ಉಪ್ಪಿಟ್ಟು ಮಾಡಲಾ ಏನು ಅಂತ. ಅವರು ಉಪ್ಪಿಟ್ಟು ತಿಂತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಮ್ಮ ಮನೇಲಿ ಏನಂತ ಹೇಳಿದ್ರೆ, ಮಾರ್ನಿಂಗ್ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಎಲ್ಲ ಮುಖ ಹಂಗೆ ತಿರ್ಗಿಸ್ಕೊಬಿಡ್ತಾರೆ. ಉಪ್ಪಿಟ್ಟು ಹೋಗೋದಿಲ್ಲ ಮಾರ್ನಿಂಗ್ ಟೈಮಲ್ಲಿ. ಮತ್ತೆ ಬಟ್ ಇಷ್ಟೊತ್ತಲ್ಲಿ ಮಾಡ್ತೀನಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೂ ಅಷ್ಟೇ ಇಷ್ಟೊತ್ತಲ್ಲಿ ತಿನ್ನೋದಕ್ಕೆ ಇಷ್ಟ. ಸೊ ಸಾಮಾನ್ಯವಾಗಿ ಅವಾಗವಾಗ ನಾನು ಮಾಡ್ತಾ ಇರ್ತೀನಿ ಇಷ್ಟೊತ್ತಲ್ಲಿ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ, ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಹೆಣ್ಮಕ್ಳಿಗೆ ಒಂದು ಕೃತಜ್ಞತೆ ಹೇಳೋದಕ್ಕೆ, ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ. ಏನಕ್ಕಂದರೆ ತುಂಬ ಜನ ಅವ್ರ ಮನಸ್ಸಲ್ಲಿ 1000 ನೋವುಗಳನ್ನ ಇಟ್ಕೊಂಡಿರ್ತಾರೆ ಮತ್ತು ಅವ್ರ ಜೀವನನ ಸಾಗಿಸ್ತಾ ಇರ್ತಾರೆ. ಬಟ್ ಏನಂದರೆ, ಅದನ್ನು ಎಲ್ಲರಿಗೂ ಶೇರ್ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ. ಪರ್ಸ್ನಲ್ ವಿಚಾರನ ಹೌದು. ಬಟ್ ಆದರೆ ಯಾರನ್ನೇ ನೋಡಿದ್ರೂ ನಗ್ತಾ ನಗ್ತಾ ಮಾತಾಡಿಸ್ತಾ ಇರ್ತಾರೆ. ನಮ್ಗೆ ಅನಿಸ್ತಿರುತ್ತೆ ಎಷ್ಟು ಖುಷಿಯಾಗಿದ್ದಾರಪ್ಪ, ಯಾವಾಗಲೂ ಜಾಲಿಯಾಗಿರ್ತಾರೆ, ಮೂಡಾಗಿ ಒಂಥರ ಜಾಲಿ ಮೂಡಲ್ಲಿ ಇರ್ತಾರೆ, ತುಂಬ ಒಂಥರ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಳ್ತೀವಿ. ಬಟ್ ಅಂಥ ಹೆಣ್ಮಕ್ಳು ಮನಸ್ಸಲ್ಲಿ 1000 ನೋವುಗಳಿರುತ್ತೆ. ಬಟ್ ಅವ್ರು ತೋರಿಸ್ಕೊಳ್ತಾ ಇರಲ್ಲ. ಅವ್ರು ಖುಷಿಯಾಗಿದ್ದ ಮಾತ್ರಕ್ಕೆ ಅವರಲ್ಲಿ ನೋವಿಲ್ಲ ಅಂತಲ್ಲ. ಏನೋ ಒಂದು ಇವ್ರಿಗೇನಪ್ಪ ಇಷ್ಟ ಜಾಲಿಯಾಗಿರ್ತಾರೆ, ಯಾವಾಗ ನೋಡಿದ್ರು ಇವ್ರಿಗೇನು ಕಡಿಮೆ ಅನ್ನೋ ಹಂಗಿರಲ್ಲ. ಬಟ್ ಅವ್ರು ಏನೇ ಒಂದು ನೋವುಗಳಿದ್ರೂ ತುಂಬ ಜನ ಖುಷಿಯಾಗಿ ಹೋಗ್ತಾ ಇರ್ತೀರ. ಏನಕ್ಕಂತ ಅಂದರೆ, ಅವರಿಗೆ ಅವ್ರ ನೋವುಗಳನ್ನ ಎಲ್ಲರಿಗೂ ಹೇಳ್ಕೊಂಡು ಅವ್ರ ನೋವನ್ನ ಇನ್ನೊಂದು ಸ್ವಲ್ಪ ಅವರಿಗೂ ಹಂಚ್ಬೇಕು ಅನ್ನೋದು ಇರೋದಿಲ್ಲ. ಸೊ ಅದರಲ್ಲೂ ತವ್ರ ಮನೆಗಂತೂ ಬಿಟ್ಕೊಡೋದೇ ಇಲ್ಲ, ಹಂಗಿರ್ತಾರೆ. ಆ ಥರ ಹೆಣ್ಮಕ್ಳಿಗೆ ಖಂಡಿತವಾಗಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆ ನಗು ಮುಖ ನಿಮ್ಮಲ್ಲಿ ಯಾವಾಗಲೂ ಹಾಗೆ ಇರಲಿ, ಹಂಗೆ ಅಂದ್ಬಿಟ್ಟು ಅದನ್ನು ಯಾವತ್ತೂ ಬಿಟ್ಕೊಡೋಕೆ ಹೋಗಬೇಡಿ. ಅದನ್ನೇ ನಿಮ್ಮನ್ನು ಪಾಸಿಟಿವ್ ಆಗಿ ಮುಂದೆ ತೊಗೊಂಡು ಹೋಗುತ್ತೆ. ಏನಕ್ಕಂದರೆ, ಇವತ್ತು ಸರಿ ನಮಗೆ ಭರವಸೆ ಇದೆ ಅಲ್ಲ ನೋಡಿ, ನಾಳೆ ಸರಿ ಹೋಗುತ್ತೆ, ಖಂಡಿತ ಸರಿ ಹೋಗುತ್ತೆ. ನಮ್ಮ ಮನಸ್ಸಿನಂತೆ ಮಹಾದೇವ. ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ ಅದೇ ಖಂಡಿತ ಒಂದಲ್ಲ ಒಂದಿನ ಆಗುತ್ತೆ. ಏನಕ್ಕಂತ ಹೇಳಿದ್ರೆ, ಈ ಥರ ಎಷ್ಟೊಂದು ನೋವುಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಎಷ್ಟೊಂದು ಜನ ಅನ್ಬೋದು, ಇವ್ರು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ತಾರೆ, ಹಂಗೆ ಅಂದಿದ್ದು ಮಾತ್ರಕ್ಕೆ ನನಗೇನು ಬೇಜಾರ. ಖಂಡಿತ ಫ್ರೆಂಡ್ಸ್, ನನಗೆ 1000 ನೋವಿರುತ್ತೆ. ನೀವು ಕೆಲವೊಬ್ಬರನ್ನ ನೋಡ್ಬೋದು, ಅವ್ರಿಗೆ ಬೇಜಾರಿದ್ರೆ ಅದನ್ನ ಎಲ್ಲರ ಮುಂದೆ ತೋರಿಸ್ಕೊಂಡು ಬಿಡ್ತಾರೆ ಬೇಗನೆ. ಅವ್ರಿಗೆ ಬೇಜಾರು ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಏನಕ್ಕೆ ಮನೆಗೆ ಹೋದ ಸರಿಗೆ ಮಾತಾಡಲ್ಲ. ನಾವು ತಪ್ಪು ತಿಳ್ಕೊಬಿಡ್ತೀವಿ, ಇವ್ರಿಗೇನಪ್ಪ ಆ್ಯಟಿಟ್ಯೂಡ್ ಅಂತ. ಖಂಡಿತ ಅಲ್ಲ, ಅವ್ರಿಗೆ ಆ ಥರ ಆ್ಯಟಿಟ್ಯೂಡ್ ಏನೂ ಇರೋದೇ ಇಲ್ಲ. ಬಟ್ ಅವ್ರಿಗೆ ಆ ಮನಸ್ಸಲ್ಲಿ ನೋವಿರುತ್ತಲ್ಲ, ಅದನ್ನು ಹೈಡ್ ಮಾಡ್ಕೊಳಕ್ಕೆ ಬರಲ್ಲ ಕೆಲವೊಬ್ರಿಗೆ, ಬೇಗ ಶೋ ಮಾಡಿಬಿಡು. ಆ ಥರ ನಿಮ್ಮಲ್ಲೂ ಯಾರಾದರೂ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಕೆಲವರು ಹೆಂಗಿರ್ತಾರೆ ಅಂತ ಅಂದರೆ, ಅವರಲ್ಲಿ 1000 ನೋವುಗಳಿರಲಿ, ಏನೇ ಬೇಜಾರಾಗಿರಲಿ, ಬಟ್ ಬೇರೆಯವ್ರು ಬಂದ ತಕ್ಷಣ ನಗ್ತಾ ಇರ್ತಾರೆ, ಏನೂ ಆಗೇ ಇಲ್ಲ ಅನ್ನೋ ಥರ. ಫುಲ್ಲು ಗೊತ್ತೇ ಆಗಲ್ಲ ಏನೂ ಆಗಿದೆ ಅಂದರೆ, ಏನು ಇವ್ರು ಯಾವಾಗಲೂ ಹಿಂಗೆ ಖುಷಿಯಾಗಿರ್ತಾರೆ ಅಂತ ಅನ್ನೋ ಥರನೇ ಇರ್ತಾರೆ. ಸೊ ಎಲ್ಲರಿಗೂ ಅವ್ರದ್ದೇ ಆದ ಫೀಲಿಂಗ್ಸ್ಗಳಿರುತ್ತೆ, ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಸೊ ಆ ಥರ ಎಲ್ಲ ಇಟ್ಕೊಂಡು, ಆ ಪ್ರೆಷರ್ನೆಲ್ಲ ತಡ್ಕೊಂಡು
ನೆಮ್ಮದಿಯಾಗಿ ಅದನ್ನು ಫೀಲ್ ಮಾಡೋಕ್ಕೂ ಆಗಲ್ಲ ಕೆಲವೊಬ್ರಿಗೆ ಫ್ರೆಂಡ್ಸ್. ಹೋಗಿ ನಂಗೆ ಬೇಜಾರಾಗಿದೆ ಹೋಗಿ ಮಲ್ಕೊಬಿಡೋಣ ಅಂತ ಮಲ್ಕೊಳಂಗೂ ಇಲ್ಲ ಹೆಣ್ಮಕ್ಳು. ಏನೋ ಕೇಳಿ ಮತ್ತೆ ಮಕ್ಳಿರ್ತಾರೆ, ಅವ್ರಿಗೆ ಅಡುಗೆ ಮಾಡಲೇಬೇಕು. ಊಟ ಮಮ್ಮಿ ಹೊಟ್ಟೆ ಹಸಿತಿದೆ ಬಾ ಅಡುಗೆ ಮಾಡು ಅಂತ ಕರೀತಾರೆ. ಅದಕ್ಕೆ ಏನು ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಏನೇ ನೋವಿದ್ರೂ ಅದನ್ನು ಹೈಡ್ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಅಳೋಕ್ಕೂ ಸ್ವಾತಂತ್ರ್ಯ ಇರೋದಿಲ್ಲ. ಎದ್ದು ಕೆಲಸ ಮಾಡಲೇಬೇಕು, ಅದನ್ನೆಲ್ಲ ಮೂಲೆಗೆ ಹಾಕ್ಬಿಟ್ಟು. ಸೊ ಅದನ್ನೆಲ್ಲ ಆ ರೀತಿ ಮಾಡೋದ್ರಿಂದನೇ ನಾವು ಫ್ರೆಶ್ ಅಪ್ ಆಗ್ತೀವಿ ಅಂತಲೇ ಹೇಳ್ಬೋದು. ಸೊ ಆ ಥರ ಎಲ್ಲ ಎಷ್ಟೊಂದು ಫೀಲ್ ಮಾಡ್ತಾಯಿರ್ತಾರಲ್ವ, ಅವ್ರಿಗೆಲ್ಲ ಒಂದು ಕೃತಜ್ಞತೆ ಹೇಳ್ತಿರ್ತೀನಿ. ಅದರಲ್ಲಿ ನಿಮ್ಮದು ಯಾವ ಥರ ಕ್ಯಾರೆಕ್ಟರ್ ಅಂದ್ಬಿಟ್ಟು ನನಗೂ ಕಮೆಂಟ್ ಮಾಡಿ. ಏನಕ್ಕಂದರೆ ಕೆಲವೊಬ್ಬರು ಅವ್ರಿಗೆ ಬೇಜಾರಾಗಿದೆ ಅಂತ ಬೇರೆಯವ್ರ ಮುಂದೆ ತೋರಿಸೋದಿಲ್ಲ, ಬೇಗ ಇದು ಏನಂದರೆ ಖುಷಿಯಾಗಿ ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತಾರೆ. ಹಾಗೆ ಇನ್ನು ಕೆಲವ್ರಿಗೆ ಏನಂದರೆ ಆ ಥರ ಇರೋಕ್ಕಾಗೋದೇ ಇಲ್ಲ. ಅದು ಅವ್ರ ತಪ್ಪಲ್ಲ, ಅದು ಅವ್ರ ಭಾವನೆಗಳನ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಖುಷಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದು ಕೆಲವೊಬ್ರದ್ದು ನೇಚರ್ ಆ ಥರ ಇರುತ್ತೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ನೋವನ್ನ ಬೇಗ ತೋರಿಸ್ಕೊಬಿಡ್ತಾರೆ. ಅಂದರೆ ಅದು ಕೆಲವ್ರಿಗೆ ಏನಾಗ್ಬಿಡುತ್ತೆ ಗೊತ್ತಾ, ಇವ್ರಿಗೆ ಆ್ಯಟಿಟ್ಯೂಡು ಅದು ಇದು ಏನು ಸರಿಯಾಗಿ ಮಾತಾಡಿಸ್ಲಿಲ್ಲ, ಮುಖ ಹಂಗಿತ್ತು ಹಿಂಗಿತ್ತು ಅಂತ ಅಂದ್ಕೊಳ್ತೀವಿ. ಖಂಡಿತ ಅದು ಆ ಥರ ಅಲ್ಲ. ಕೆಲವೊಬ್ರಿಗೆ ಅವ್ರು ಇರೋದೇ ಹಾಗೆ, ಅವ್ರಿಗೆ ಅದನ್ನು ಆ ಥರ ಹೈಡ್ ಮಾಡೋಕ್ಕಾಗೋದಿಲ್ಲ, ಆ ಶಕ್ತಿ ಇರೋದಿಲ್ಲ ಅಷ್ಟೇ. ಸೊ ಈ ಥರದ್ರಲ್ಲಿ ನಿಮ್ದು ಯಾವ ಥರ ಅಂತ ತಿಳಿಸಿ. ಹಾಗೆ ಫ್ರೆಂಡ್ಸ್, ನನ್ನನ್ನು ನೋಡಿದ್ರೆ ಇವ್ರು ತುಂಬ ಜಾಲಿ, ಯಾವಾಗಲೂ ನಗ್ನಗ್ತಾ ಇರ್ತಾರೆ ಅಂತ ಅಂದ್ಕೊಳ್ತಿರ್ತಾರೆ. ಏನಕ್ಕೆ ಅಂತ ಅಂದರೆ ನಂದು ಕ್ಯಾರೆಕ್ಟರ್ ಬಂದುಬಿಟ್ಟು ನನಗೇನೇ ಇಲ್ಲಿ ಬೇಜಾರು ಆಡ್ಬಿಟ್ಟಿರ್ತೀನಿ. ನಾವು ಗಂಡ ಹೆಂಡತಿ ಏನೇ ಜಗಳ ಆಡಿರಲಿ ಮಾಡಿರಲಿ, ಬಟ್ ಅಥವಾ ನಮ್ಮ ಮನೇಲಿ ಏನೇ ಒಂದು ಬೇಜಾರಾಗಿದ್ರು ನಾನು ಬೇರೆಯವ್ರಂತ ಯಾರಾದರೂ ಬಂದಾಗ ಸ್ವಲ್ಪ ಖುಷಿಯಾಗಿ ಮಾತಾಡ್ಕೊಂಡು ಇದ್ಬಿಡ್ತೀನಿ, ಅದನ್ನು ಹೈಡ್ ಮಾಡ್ತೀನಿ. ಆ ಥರ ಕ್ಯಾರೆಕ್ಟರ್ ನಂದು. ಹಾಗೆ ಫ್ರೆಂಡ್ಸ್, ಏನಕ್ಕೆ ಕೇಳಿದೆ ಈ ಥರ ವಿಚಾರನ ಅಂತ ಅಂದರೆ, ತುಂಬ ಹೆಣ್ಮಕ್ಳು ಯಾರಿಗೂ ತೋರಿಸ್ಕೊಳ್ಳಿ ಎಷ್ಟೊಂದು ಸಫರ್ ಪಡ್ತಿರ್ತಾರೆ ಮನೆ ಒಳಗಡೆ. ನಮ್ಗೆ ಏನೇ ಇರಲಿ ಫ್ರೆಂಡ್ಸ್, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಅದರಲ್ಲೂ ನಮಗೆ ಮದುವೆ ಆಗಿರೋಂಥ ಗಂಡ, ಅದು ಯಾರೇ ಬೇರೆಯವ್ರು ಏನೇ ನೋಯಿಸ್ಬೋದು ಮಾಡ್ಬೋದು, ಏನೇ ಕೆಲಸಗಳಾಗ್ಬೋದು, ಬಟ್ ಗಂಡ ಮಾತ್ರ ಯಾವಾಗ್ಲೂ ಹೆಂಡತಿ ಪರ ಇದ್ಬಿಟ್ರೆ ಯಾವುದೇ ಸಮಸ್ಯೆಗಳಾಗಿರ್ಬೋದು ಹೆಣ್ಮಕ್ಳು ಧೈರ್ಯವಾಗಿ ಎದುರಿಸ್ತಾರೆ ಅಂತ ಹೇಳ್ಬೋದು. ಏನಕ್ಕಂದರೆ ಅವರೇ ಶಕ್ತಿಯಾಗಿರ್ತಾರೆ. ಬಟ್ ಅದು ಬಿಟ್ಟು ಭಾವನೆಗಳನ್ನ ಯಾರು ಅರ್ಥ ಮಾಡ್ಕೋಬೇಕಾಗಿರುತ್ತೆ, ಅವರೇ ಜಾಸ್ತಿ ನೋವು ಕೊಟ್ಟಾಗ ಜಾಸ್ತಿ ಹೆಣ್ಮಕ್ಳು ಕುಗ್ಗೋದು. ಸೊ ಈ ಸಮಯದಲ್ಲಿ ನಾನು ಯಾರಿಗೆ ಏನೇ ಕ್ಲಾಶಸ್ ಆಗ್ಬೋದು, ಏನೇ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಬರ್ಬೋದು, ಒಂದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನ ಮಾತ್ರ ತೊಗೊಳೋದಕ್ಕೆ ಯಾರೂ ಹೋಗಬೇಡಿ. ಏನಕ್ಕಂದರೆ ಸ್ಟಾರ್ಟಿಂಗ್ ಎಲ್ಲರೂ ಒಂದೇ ಥರ ಇರಲ್ಲ, ಒಂದೇ ಥರ ಭಾವನೆಗಳು ಇರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ. ಯಾವುದೇ ಒಂದು ಜೀವನದ ವಿಚಾರಕ್ಕಾಗಿರ್ಬೋದು, ಪ್ರತಿ ಒಂದು ಕಾಳಜಿ ಪ್ರೀತಿಗೆ ಮಾತ್ರ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ ಅಂತ ಅಲ್ಲ, ಮನೇನ ನಿಭಾಯಿಸೋ ವಿಚಾರಕ್ಕೂ ಆಗುತ್ತೆ. ಏನಕ್ಕಂದರೆ ಒಬ್ಬರು ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಇನ್ನೊಬ್ಬರು ಎಲ್ಲರೂ ಅಂತಲ್ಲ, ಕೆಲವೊಬ್ಬರು ಇರ್ರೆಸ್ಪಾನ್ಸಿಬಲ್ ಆಗಿರ್ಬೋದು. ಏನಕ್ಕಂದರೆ ಹೆಣ್ಮಕ್ಳು ಎಷ್ಟೊಂದು ಜನ ಆ ಥರ ನೋವನ್ನ ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಹೇಳ್ಕೊಳಕ್ಕೆ ಆಗ್ತಿರಲ್ಲ ಅಷ್ಟೇ. ಏನಕ್ಕಂದರೆ ಅಯ್ಯೋ ನಾವು ಹೇಳ್ಕೊಂಬಿಟ್ರೆ ನಮ್ಮನ್ನು ಎಷ್ಟು ಕೀಳಾಗಿ ನೋಡ್ಬಿಡ್ತಾರೋ ಏನೋ ಅನ್ನೋ ಒಂದು ಹಿಂಜರಿಕೆ ಇರುತ್ತೆ ಭಾವನೆ. ಆದರೆ ಆ ಎಲ್ಲ ನೋವುಗಳ ನಡುವೆನೂ ಹೆಣ್ಮಕ್ಳು ಬದುಕೋದು ಅವ್ರ ಮಕ್ಳಿಗೋಸ್ಕರ. ಆ ಮಕ್ಕಳು ಒಂದಲ್ಲ ಒಂದಿನ ಜೀವನ ಸರಿ ಹೋಗುತ್ತೆ, ನಾನಿದ್ದರೆ ಖಂಡಿತ ನನ್ನ ಮಕ್ಕಳು ಸರಿ ದಾರಿ ಜೀವನ ಹೋಗುತ್ತೆ ಅಂತ. ಖಂಡಿತ ಫ್ರೆಂಡ್ಸ್, ಯಾವುದೇ ಹೆಣ್ಮಕ್ಳು ಯಾವುದೇ ಥರ ಅಡೆತಡೆ ಏನೇ ಕಷ್ಟ ಬಂದ್ರೂ ತಪ್ಪು ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ನಾವು ತಪ್ಪು ನಿರ್ಧಾರ ಹೆಣ್ಮಕ್ಳು ತೊಗೊಬಿಡ್ಬೋದು, ಆದರೆ ನಮ್ಮ ಮಕ್ಕಳನ್ನ ಬೇರೆ ಯಾರೂ ತಂದೆ ತಾಯಿ ಕೇರ್ ಮಾಡಿ ನೋಡ್ಕೊಳ್ಳೋಷ್ಟು ಮಟ್ಟಿಗೆ ಖಂಡಿತ ಬೇರೆ ಯಾರೂ ಆ ಜಾಗನ ತುಂಬಿ ನೋಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ತಾಯಿ ಸ್ಥಾನನ ಬೇರೆ ಯಾರೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಶ್ರೀಕೃಷ್ಣ ಹೇಳಿದರೆ ಎಂಥದೇ ಸಮಸ್ಯೆ ಬರ್ಬೋದು, ಈ ಸಮಯ ಕಳೆದು ಹೋಗುತ್ತೆ ಅಂತ. ಸೊ ಪೇಷನ್ಸಿಂದ ಸ್ವಲ್ಪ ಕಾದು ನೋಡಬೇಕು. ಅದಕ್ಕೋಸ್ಕರ ಆ ಥರ ತಡ್ಕೊಂಡು ಎಷ್ಟೋ ಹೆಣ್ಮಕ್ಳು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ದಿನನ ತಳ್ತಾ ಇರ್ತೀರಲ್ವಾ. ಸೊ ಅಂಥ ಹೆಣ್ಮಕ್ಳಿಗೆ ಖಂಡಿತ ನಾನು ಕೃತಜ್ಞತೆ ಮನಸ್ಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಒಂದಲ್ಲ ಒಂದಿನ ಒಳ್ಳೆ ದಿನ ಬರುತ್ತೆ. ಆ ದಿನಕ್ಕೋಸ್ಕರ ನಾವು ಕಾಯಬೇಕಷ್ಟೇ. ಯಾವ ಸಮಯದಲ್ಲಿ ಏನಾಗಬೇಕು ಆ ಥರ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ, ಹಾಗೆ ನೀವು ಏನಾದರೂ ಈ ಥರ ನೋವುಗಳನ್ನ ಅನುಭವಿಸ್ತಾ ಇದ್ದರೆ, ನೀವು ಸ್ಟ್ರಾಂಗ್ ಆಗಿದ್ದೀರಾ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಖಂಡಿತ ನನ್ನ ಕಡೆಯಿಂದ ಅಂಥ ಹೆಣ್ಮಕ್ಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸ್ಟ್ರಾಂಗ್ ಆಗಿರಿ. ಇನ್ಮೇಲೂ ಕೂಡ ಖಂಡಿತ ನಿಮಗೂ ಕೂಡ ಒಳ್ಳೆ ದಿನ ಬಂದೇ ಬರುತ್ತೆ. ಯಾರಿಗೂ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರೂ ಇದ್ರೆ ತಾನೇ. ನೀವು ಖುಷಿಯಾಗಿರಿ. ನಿಮ್ಮ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಖಂಡಿತ ಒಳ್ಳೆ ದಿನ ನಿಮ್ಮ ಜೀವನದಲ್ಲೂ ಬರುತ್ತೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ.